सोनिक पर पहली बार देखिए द लेजेंड ऑफ हनुमान हर रोज शाम 7 बजे सोनिक पर। Watch full episodes on Jio Hotstar. ಪಿಂಕಿ ಪಾಂಕಿ ಪ್ಯಾಂಕಿ ಎಷ್ಟೇ ಪವರ್ಫುಲ್ ಆಗಿದ್ರು ಪರವಾಗಿಲ್ಲ. ಈಗ ಇಂಥ ದೊಡ್ಡ ದೊಡ್ಡ ಟ್ಯಾಂಕ್ಗಳ ಮುಂದೆ ಅವ್ರ ಆಟ ಏನು ನಡೆಯೋದಿಲ್ಲ ಕಣ. ನೀನ್ ನೋಡ್ತಾ ಇರೋ ಮೋಟು ಅವ್ರ 3 ಜನ ಇಲ್ಲಿಂದ ಹೆಂಗೆ ಎಸ್ಕೇಪ್ ಆಗ್ತಾರೆ ಅಂತ ನೀನ್ ನೋಡ್ತಾ ಇರು. ಓಕೆ ಆಟೋ ಪತ್ಲು, ನೀವು ತುಂಬಾ ದೊಡ್ಡ ಉಪಾಯದಿಂದ ನಮ್ಮ ಜೈಲಿಂದ ತಪ್ಪಿಸ್ಕೊಂಡ್ ಬಂದಿದ್ದೀರಾ. ಮತ್ತೆ ನಮ್ಮನ್ನ ಭೇಟಿ ಮಾಡ್ಬೇಕು ಅಂತ ಇಲ್ಲಿಗೆ ಬೇರೆ ಕರ್ಸಿದೀರಾ. ತುಂಬಾ ದೊಡ್ಡ ಧೈರ್ಯ ಇದೆ ನಿಮ್ಮಿಬ್ಬರಲ್ಲಿ. ಧೈರ್ಯನದು ನಮ್ಮ ರಕ್ತದಲ್ಲೇ ಬಂದ್ಬಿಟ್ಟಿದೆ ಮಿಸ್ಟರ್ ಪ್ಯಾಂಕಿ. ಯಾವಾಗ ಸಿಂಹಕ್ಕೂ ಕೆಟ್ಟ ಟೈಮ್ ಬರುತ್ತೋ ಅದು ಕೂಡ ಬೆಕ್ಕ ತರ ಓಡೋಗುತ್ತೆ. ನಿಮ್ಗೇನ್ ಅನ್ಸುತ್ತೆ ಈ ಟ್ಯಾಂಕರ್ ನಮ್ಮ ಮೇಲೆ ದಾಳಿ ಮಾಡುತ್ತಾ? ಈಗ ನೋಡಿ, ನೀವಿಬ್ರು ನಿಮ್ಮ ಹಳ್ಳ ನೀವೇ ತೋಡ್ಕೊಂಡಿದ್ದೀರಾ. ಸ್ವಲ್ಪ ಕಾದ್ ನೋಡಿ ನೀವೇ. ಹೊಡೀರಿ. ಯಾಕೆ ನಿಲ್ಲಿಸ್ಬಿಟ್ರಿ? ತಿರ್ಗಾ ಫೈರ್ ಮಾಡಿ. ಇನ್ನೂ ಏನಾದ್ರು ಇದ್ರೆ ಅದನ್ನು ಟ್ರೈ ಮಾಡಿ. ಏರ್ ಫೋರ್ಸ್ ಫೈರ್ ಫೈರ್. ಪತ್ಲು, ನಮ್ ಗುಂಡಿನ ನಾವೇ ತೋಡ್ಕೊಂಡಿಲ್ಲ ತಾನೇ? ನಿಜ ಹೇಳ್ತೀಯ ಇಲ್ವೋ? ಮೋಟು, ಎಲ್ಲಿವರೆಗೂ ಯುದ್ಧ ಮುಗಿಯಲ್ವೋ ಅಲ್ಲಿವರೆಗೂ ಸೋಲು ಗೆಲುವು ಗೊತ್ತಾಗಲ್ಲ ಕಣ. ನಾವು ಗೆಲ್ತೀವಿ, ಖಂಡಿತ ಗೆದ್ದೇ ಗೆಲ್ತೀವಿ. ಪತ್ಲು, ನನ್ಗನ್ನಿಸ್ತಾ ಇದೆ ಕಣೋ ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಗಿ ಹೋಗ್ತಾ ಇದೆ ಅಂತ. ನಿನಗೇನು ಅನಿಸ್ತಾ ಇದೆ ಹೇಳು? ಬಾರೋ ಇಲ್ಲಿಂದ ಓಡೋಣ. ಮೋಟು ಪತ್ಲು, ಎಲ್ಲೋಡೋದ್ರಿ? ನಾವು ಇಲ್ಲೇ ನಿಂತಿದ್ದೀವಿ. ಬನ್ನಿ, ಏನ್ ಮಾಡ್ಕೊಂತೀರೋ ನಾನು ನೋಡ್ತೀನಿ. ಜನರಲ್ ಸೆಕ್ರೆಟರಿ, ವಿ ಆರ್ ಆಲ್ ವರಿ. ಈ ಸೂಪರ್ ವಿಲನ್ಸ್ಗಳು ಜಗತ್ತನ್ನೇ ತಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೊಳಕ್ ನೋಡ್ತಾ ಇದ್ದಾರೆ. ಅಣ್ಣ ತಮ್ಮಂದಿರೇ, ನಮ್ಮ ದೇಶದ ಫೋರ್ಸ್ ಅವರನ್ನ ಹಿಡ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದೆ. ಈಗಾಗ್ಲೇ ನಾವೆಲ್ಲರೂ ಸೇರಿ ಏನಾದ್ರೂ ಮಾಡ್ಲೇಬೇಕು. ಹಲೋ ಜೆಂಟಲ್ಮೆನ್, ನಾನು ಪಿಂಕಿ ಪ್ಯಾಂಕಿ ಮತ್ತೆ ಪಾಂಕಿ. ಅರೆ ಓಡಿ ಓಡಿ, ಎಲ್ಲ ಓಡಿ. ಪ್ರಾಣ ಉಳಿಸ್ಕೊಂಡು ಓಡ್ರಪ್ಪ. ಅನ್ಸುತ್ತೆ ಇವತ್ತು ಮೀಟಿಂಗ್ ನ ಅಜೆಂಡಾ ನಾವೇ. ಸೊ ಜೆಂಟಲ್ಮ್ಯಾನ್, ನಾನಿವತ್ತು ಇದನ್ನು ನಿಮ್ಗೆ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನೀವೆಲ್ಲ ಏನೇ ಮಾಡಿದ್ರು, ಯಾವುದೇ ರೀತಿ ನಡ್ಕೊಂಡ್ರು ನಮ್ಮ ಪವರ್ ಮುಂದೆ ಏನು ನಡೆಯಲ್ಲ.
ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನಾವು ಏನ್ ಹೇಳ್ತೀವಿ ಅದನ್ನ ಕೇಳಿ. ಇನ್ಮೇಲೆ ಇಡೀ ಪ್ರಪಂಚನ ನಾವೇ ಆಳ್ತೀವಿ, ತಿಳಿತಾ? ಆದ್ರೆ ಯಾರಿಗಾದ್ರೂ ಇದರಿಂದ ಸಮಸ್ಯೆ ಇದೆಯಾ ಇವಾಗ್ಲೇ ಹೇಳ್ಬೋದು. ಯಾಕಂದ್ರೆ ಆಮೇಲೆ ನಮಗೆ ಕೇಳೋದಕ್ಕೆ ಮನಸ್ಸೇ ಇರೋದಿಲ್ಲ, ಗೊತ್ತಾ? ಐ ಡಿಸಾಗ್ರಿ. ನೋ 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 ನೋ, ನಾವಂತೂ ನಮ್ಮ ದೇಶನ ನಿಮ್ ಕೈ ಕೆಳಗಡೆ ಕೊಡಕ್ ಸಾಧ್ಯ ಇಲ್ಲ. ಓಕೆ ಓಕೆ, ನೋ ಪ್ರಾಬ್ಲಮ್. ನೀವು ಖುಷಿಯಿಂದ ಈ ಮೀಟಿಂಗ್ ಬಿಟ್ಟು ಹೋಗ್ಬಹುದು. ಎಲ್ಲರೂ ತಲೆ ಬಗ್ಸಿರೋದು ಇದು ಹೇಳ್ತಾ ಇದೆ, ನಿಮ್ಗೆಲ್ಲ ನಮ್ಮ ಮಾತಿನ ಮೇಲೆ ಒಪ್ಪಿಗೆ ಇದೆ ಅಂತ. ಗುಡ್, ವೆರಿ ಗುಡ್. ಮೋಟು ಪತ್ಲು, ನೀವಿಬ್ರು ಬೇಗ ಒಳಗಡೆ ಹೋಗ್ಬಿಟ್ಟು ಡಾಕ್ಟರ್ ಜಟ್ಕಾ ಮತ್ತು ಗಸಿಟಾ ರಾಮ್ನು ಕರ್ಕೊಂಡ್ಬರ್ಬಿಡಿ. ಐ ವಿಲ್ ವೆಯ್ಟ್ ಫಾರ್ ಯು. ಬಾಸ್ ನೀವಂತೂ ಅವ್ರಗಳ ಜೊತೆ ಸೇರ್ಕೊಂಡ್ಬಿಟ್ಟಿದ್ದೀರಾ. ಆದ್ರೆ ಅವ್ರ ಕೆಲಸ ಮುಗಿದ್ಮೇಲೆ ಟೀಲ್ ಬಿದ್ದಿರೋ ನೊಣ ತರ ನಮ್ಮನ್ನ ತೆಗೆದಾಕ್ಬಿಟ್ರೆ ಮುಚ್ಚ ಬಾಯಿ ಮುಚ್ಚ ನೀನು. ಪಿಂಕಿ ಪ್ಯಾಂಕಿ ಪಾಂಕಿ ಕಣ್ಣು ಇಡೀ ಜಗತ್ತಿನ ಮೇಲಿದೆ, ಮತ್ತೆ ನನ್ನ ಕಣ್ಣು ಫುರ್ಫುರಿ ನಗರದ ಮೇಲಿದೆ. ಅವರು ಇಡೀ ಜಗತ್ತನ್ನ ಆಳ್ಲಿ, ನಾನು ಫುರ್ಫುರಿ ನಗರನ ನೆಮ್ಮದಿಯಾಗಿ ಆಳ್ತೀನಿ. ಫುರ್ಫುರಿ ನಗರ ಇವಾಗ ನಂದಾಗುತ್ತೆ. ಯಾರೋ ಕಚ್ಚಿದ್ದೆ ನನಗೆ. ಬಾರೋ ಬೇಗ. ಯಾವ್ದೋ ಹುಳಗಿಳ ಕಚ್ಚಿರ್ಬೇಕು ನನಗೆ. ಹೋಗು ಎಲ್ಲಾನು ಕ್ಲೀನ್ ಮಾಡು, ನೀಟಾಗಿ ಮಾಡು. ಅಯ್ಯೋ ಮೋಟು ಪತ್ಲು, ನನ್ ಗೆಳೆಯರ ಇಬ್ರು ಯಾಕ್ರಮ ವಾಪಸ್ ಬರ್ಬಿಟ್ರಿ? ನಾನು ಎಲ್ಲಾ ವ್ಯವಸ್ಥೆಗಳು ಮಾಡಿದ್ನಲ್ರೇ. ಡಾಕ್ಟರ್, ನೀವ್ ಏನನ್ ಮಾಡಿದ್ರು ಎಲ್ಲಾನು ವೇಸ್ಟ್ ಆಗ್ಬಿಡ್ತಾಡ. ನೀವು ಕಂಡಿಡ್ತಿದ್ದ ಔಷಧಿ ಎಲ್ಲಾನು. ಅದಕ್ಕೆ ಡಾಕ್ಟರ್ನ ಹಂಗಾಯ್ತ ಮೇಲೆ ಆಗಿದ್ದಾಗೋಯ್ತು. ಈಗೆಲ್ಲ ಸೇರ್ಕೊಂಡು ಏನಾದ್ರು ಮಾಡ್ಲೇಬೇಕು ಇವ್ರಿಗೆ. ಬಾಸ್ ಮೋಟು ಪತ್ಲೂ ಒಳಗೆ ಬಂದಿದ್ದಾರೆ. ಇದಾಕತ್ತೆ, ನಡಿ ಬಾಸ್ಗೆ ಹೇಳ್ಬಿಡೋಣ. ಬೇಗ ಇಲ್ಲಿಂದ ಓಡ್ಬೇಕಂಡ್ರಪ್ಪ ನಾವು. ಬರೀ ನನ್ ಗೆಳೆಯ, ಬೇಗ ಸ್ಪ್ರೇ ಮಾಡಯ್ಯ. ಬಾಸ್ ಬೇಗ ಬನ್ನಿ. ಇಲ್ಲಿ ನೋಡಿ ಮೋಟು ಪತ್ಲು. ಎಲ್ಲಿದ್ದಾರೆ ಮೋಟು ಪತ್ಲು? ನೀವ್ ಹೇಳ್ತಾ ಇದ್ರಿ ಇಲ್ಲಿ 4 ಜನ ಇದ್ದಾರೆ ಅಂತ, ಇದ್ದವರು ಕಾಣ್ತಾ ಇಲ್ಲ ಇವಾಗ. ನೀವು 3 ಜನ ಕತ್ತೆ ಕಾಯ್ತಾ ಇದ್ರ ಇಲ್ಲಿ. ಬಾಸ್ ಅದೇನಂದ್ರೆ ನಾನು ನೋಡಿದೀನಿ, ಅವ್ರ 4 ಜನನು ಇಲ್ಲೇ ಇದ್ರು, ನಾನು ಕಣ್ಣಿಂದನೇ ನೋಡಿದ್ರಿ ಬಾಸ್. ಈ ಭಯಂಕರವಾದ ಸೌಂಡ್ ಎಲ್ಲಿಂದ ಬರ್ತಾ ಇದೆಯೋ? ಅಯ್ಯೋ ಮೋಟು ನನ್ ಗೆಳೆಯ, ಭಯಂಕರವಾದ ಸೌಂಡ್ ಅಲ್ಲ ಕಡೆಯ, ಭಯಂಕರವಾದ ಆಕೃತಿ ನಮ್ ಕಡೆವೇ ಬರ್ತಾ ಇದೆ ಕಡೆಯ. ಅಲ್ಲೋಡಯ್ಯ. ಒಬ್ಬರ ಕಾಲ ಒಬ್ಬರು ಹಿಡ್ಕೊಳ್ಳಿ ಗಟ್ಟಿಯಾಗಿ. ಓಕೆ
ಅಕ್ಕ, ಈ ಚಿಕ್ಕ ಚಿಕ್ಕ ಪ್ರಾಣಿಗಳೆಲ್ಲ ಯಾವುದು? ನೋಡಕ್ಕೆ ಇಲ್ಲಿ ತರ ಏನೂ ಇಲ್ಲ, ಆದ್ರೆ ತಿಂದ್ರೆ ತುಂಬಾ ರುಚಿಯಾಗಿರ್ಬೋದು. ನಾನು ನನ್ನ 20 ವರ್ಷದ ಅನುಭವದಲ್ಲಿ ಯಾವತ್ತು ಬೆಕ್ಕಿ ಊಟ ಆಗಿಲ್ಲ. ನಾನು ನನ್ನ 20 ವರ್ಷದ ಅನುಭವದಲ್ಲಿ ಕ್ಯಾಟ್ ಬಾಲ್ ಕೂಡ ಆಗೇ ಇಲ್ಲ. ಕೆಲಸ ಮಾಡ್ರಯ್ಯ, ಬೇಗ ದೊಡ್ಡವರಾಗ ಸ್ಪ್ರೇ ಮಾಡ್ರಯ್ಯ ಬೇಗ. ಈಗಲೇ ಬರ್ತೀನಿ ಡಾಕ್ಟ್ರಣ್ಣ. ಬರಪ್ಪ. ಈಗಲೇ ಬಂದೆ. ಇದೇನಿದೆ, ಕಾರ್ ಒಳಗಡೆ ಹೇಗ್ ಬಂತು? ನನಗೆ ಸುಮ್ಮನೆ ಸಿಟ್ಟು ಬರೋದಿಲ್ಲ, ಆದ್ರೆ ಸಿಟ್ಟು ಬಂದ್ಬಿಟ್ಟ ಅಂದ್ರೆ ನಾನು ಮನಸ್ಸನೇ ಆಗಿರಲ್ಲ. ನಾನು ಕಳ್ಳನ್ನು ಬಿಟ್ಟು ಬಿಡ್ತೀನಿ, ಆದ್ರೆ ಫುರ್ಫುರಿ ನಗರಕ್ಕೆ ಯಾರಾದ್ರೂ ದ್ರೋಹ ಮಾಡಿದ್ರೆ ಖಂಡಿತ ಬಿಡೋದಿಲ್ಲ. ಬಿಡಲ್ಲ 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 ಬಿಡ ಖಂಡಿತ ಬಿಡಲ್ಲ. ಯಾ ಮೋಟು ಪತ್ಲು, ನೋಡಿ ಏನ್ ತಂದಿದ್ದೀನಿ ನೋಡು. ಘಮ ಘಮ. ವೆರಿ ಗುಡ್ ಅಮ್ಮ. ಈ ಚಿಕ್ಕ ಕ್ಲೋಸ್ ಆಗಿರೋ ರೂಮಲ್ಲಿ ಕಾರ್ ಹೆಂಗ್ ಬರುತ್ತೆ ಒಳಗಡೆ? ನೀವು ಕನಸು ಕಾಣ್ತಿದ್ದೀರಾ? ಕಾಣಿ, ಮಲ್ಕೊಳ್ಳಿ ಸೋಜಾ. ಮಲಿಕೊಳ್ಳ, ಈಗ ತಾನೇ ಚಿಕನ್ ತಿಂದಿದ್ದೆ, ಮತ್ತೆ ನಿಮ್ಮ ಹತ್ರ ಒದೆ ತಿಂದಿದ್ದೆ, ಇನ್ನು ಮೈಕೈ ನೋವಿದೆ. ಅಯ್ಯಮ್ಮ, ಅದು ಕನಸೇನೆ. ಬಾಯ್ ಬಾಯ್, ಮಲ್ಕೋ, ನಿದ್ದೆ ಮಾಡು, ಸ್ವೀಟ್ ಡ್ರೀಮ್. ಇಟ್ಸ್ ಅ ಡ್ರೀಮ್. ಡೋರ್ ಬಂದ್ ಆಗಿದೆ. ಈ ಚಿಂಗಮ್ ಕಾರಿಂದ ಹಿಂಗ್ ಬಂದ. ನಾನ್ ನಿಜವಾಗ್ಲೂ ಕನ್ಸ್ ಕಾಣ್ತಾ ಇದ್ನ, ಆದ್ರೆ ನಂಗೆ ಅನಿಸ್ತಾ ಇಲ್ಲ. ಇನ್ನು ಒದೆ ತಿಂದಿರೋ ನೋವು ಹಂಗೆ ಇದೆ, ನಂಗೆ ಸರಿ ಕಾಣ್ತಾ ಇಲ್ಲ. ಒಂದ್ ವೇಳೆ ಇದು ನಿಜ ಆಗಿದ್ರೆ ಆ ಪಿಂಕಿ ಪಾಂಕಿ ಪ್ಯಾಂಕಿ ನನ್ನ ಡಾಂಕಿ ಮಾಡ್ಬಿಡ್ತಾರೆ. ಓಡಿ ಇಲ್ಲಿಂದ. ಇದೇನಾಯ್ತು? ಇದೇಗಾಯ್ತು? ಬಾಸ್, ಗೊತ್ತಿಲ್ಲ ನಂಗೆ ಇದು ಕನ್ಸ ನಿಜನ ಅಂತ. ಕನ್ಸ ಆಗಿದ್ರೆ ನಾವು ಮಲಗಿದೀವಿ, ಅದ್ ನಿಜ ಆಗಿದ್ರೆ ಮೋಟು ಪತ್ಲು ಓಡೋಗಿದ್ದಾರೆ. ಇಲ್ಲ, ಅವ್ರು ಹೇಗ್ ತಪ್ಪಿಸ್ಕೊಂಡ್ರು? ಡಾಕ್ಟರ್ ಜಟ್ಕಾ, ಇಲ್ಲಿ ನೋಡಿ ಬಂದ್ರು ನಮ್ಮ ಸೂಪರ್ ಹೀರೋಗಳು. ಏನ್ ಸ್ಪಾಟ್ ಆಗಿ ಕಾಣ್ತಾ ಇದ್ದೀರಲ್ವಾ? ಮಾಟಾಗೇನ ಕಾಣ್ತಾ ಇದೀವಿ, ಆದ್ರೆ ಡ್ರೆಸ್ ಚೆನ್ನಾಗಿದೆಯಾ ಇಲ್ವಾ? ಬೋಟು, ನನ್ನ ಜೀವದ ಕಡೆಯ ಇದು ಬಹಳ ಚೆನ್ನಾಗಿದೆ ಕಡೆಯ, ಗಟ್ಟಿ ಮುಟ್ಟಾಗಿದೆ, ಒಳ್ಳೆ ಕ್ವಾಲಿಟಿ. ಇದ್ರೊಳಗಡೆ ಬೇಕಾದಷ್ಟು ವೆಪನ್ಸ್ ಗಳಿವೆ ಕಡೆಯ. ಸ್ವಲ್ಪ ಯೋಚಿಸ್ಬೇಕಷ್ಟೇ ಕಡ್ರಯ್ಯ. ನೀವ್ ಹಾಕೊಂಡಿರೋ ಸೂಟ್ ನಿಂದ ಯಾವ ಜಾಗದಿಂದನಾದ್ರೂ ಆಚೆ ಬಂದ್ಬಿಟ್ಟು ದುಶ್ಮನ್ಗಳನ್ನ ಅಟ್ಯಾಕ್ ಮಾಡುತ್ತೆ ಕಡ್ರಯ್ಯ. ಇದು ಮೊದ್ಲಿಗೆನೆ ಮಿಸ್ಫೈರ್ ಆಗೋಗ್ಬಿಡ್ತಲ್ಲ. ಸಾರಿ ಡಾಕ್ಟರ್, ನಾನು ದುಶ್ಮನ್ಗಳಿಗೆ ಹೆಂಗ್ ಹೊಡಿಯೋದು ಅಂತ ಯೋಚನೆ ಮಾಡ್ತಾ ಇದ್ದೆ, ಅಷ್ಟರಲ್ಲೇನೆ ಇಂಥ ಕೆಲಸ ಆಗ್ಬಾರ್ದು ಡಾಕ್ಟರ್. ಏನ್ ಮಾಡೋ ಡಾಕ್ಟರ್, ಬಹಳ ಒಳ್ಳೆ ಕೆಲಸ ಮಾಡ್ದೆ ಮಟು. ಅಂದ್ರೆ ನಾನು ಕಂಡಿಡಿದಿರೋದು ಕೆಲಸ ಮಾಡ್ತು ಅಂತ ಆಯ್ತು. ವೆರಿ ಗುಡ್ ವೆರಿ ಗುಡ್ ವೆರಿ ವೆರಿ ಗುಡ್. ನನ್ ಗೆಳೆಯರ, ನಾನು ಈ ಆಸ್ಟ್ರೋನಾಟ್ಸ್ ಬಗ್ಗೆ ಫುಲ್ ರಿಸರ್ಚ್ ಮಾಡ್ಬಿಟ್ಟಿದ್ದೀನಿ ಕಡೆಯ. ಅದ್ರ ಎಲ್ಲ ತಾಕತ್ಗಳು ಆಸ್ಟ್ರೋನಾಟ್ಸ್ ಪಾರ್ಟಿಕಲ್ಸ್ ಗಳಿಂದಾನೆ ಆಗಿರೋದು ಕಡ್ರಯ್ಯ. ಆದ್ರೆ ಡಾಕ್ಟರ್, ಪಾರ್ಟಿಕಲ್ಸ್ ಹೊರಗಡೆ ಬರೋದು ಹೆಂಗೆ? ಅದಕ್ಕೆ ಒಂದೇ ದಾರಿ ಇರೋದು ಕಡ್ರಯ್ಯ. ಅವ್ರು 3 ಜನಗಳನ್ನ ಎಲ್ಲೂ ನಿಲ್ಲಿಸ್ದಂಗೆ 5 ಎಲಿಮೆಂಟ್ಸ್ ನ ಕ್ರಾಸ್ ಮಾಡಿಸ್ಬೇಕಾಗುತ್ತೆ ನೀವು. 5 ಎಲಿಮೆಂಟ್ಸ್ ಅಂದ್ರೆ ಭೂಮಿ, ನೀರು, ಗಾಳಿ, ಆಕಾಶ ಮತ್ತೆ ಬೆಂಕಿ.
ಮತ್ತೆ ಇನ್ನೊಂದು ವಿಷಯ ಕಣ್ರಯ್ಯ, ನೀವಿಬ್ರು ಆಗಿದ್ದಾಗೆ ಟೆಲಿಪತಿಯಿಂದ ಮಾತಾಡ್ಬೋದು ಕಣ್ರಯ್ಯ. ಅದು ಒಬ್ರು ಯೋಚನೆ ಮಾಡೋದನ್ನ ಇನ್ನೊಬ್ರು ಕೇಳಿಸ್ಕೊಬೋದು ಕಣ್ರಪ್ಪ. ಮತ್ತೆ ಇನ್ನೊಂದು ವಿಷಯ ಕಣ್ರಯ್ಯ, ನಿಮ್ಮ ಹತ್ರ ಒಂದು ವರ್ಟಿಕಲ್ ಕ್ಯಾಮ್ರಾ ಇರುತ್ತೆ, ಅದು ಲೈವ್ ಟೆಲಿಕಾಸ್ಟ್ ತೋರಿಸುತ್ತೆ ಕಣ್ರಯ್ಯ. ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ ಯಾಕೆ ಹಿಂಗ್ ಅನ್ನಿಸ್ತಾ ಇದೆ, ಇವಾಗ ತಾನು ಇಲ್ಲಿಂದ ಯಾರೋ ಓದಂಗಾಯ್ತು. ಬಟ್ ಈಗ ಒಂದು ಎಲಿಮೆಂಟ್ ಅಂದ್ರೆ ಗಾಳಿ ವ್ಯವಸ್ಥೆ ಎಲ್ಲ ಮುಗಿತು ಕಣ. ಈಗ ಇನ್ನೊಂದು ಎಲಿಮೆಂಟ್ನ ಯೂಸ್ ಮಾಡ್ಬೇಕು ನಾವು, ಅಂದ್ರೆ ಭೂಮಿ, ಅರ್ತ್ ಅಂದ್ರೆ ನೆಲ ಕಣ. ಓಕೆ ಪತ್ಲು, ನಿಂತ್ಕೊಳ್ಳಿ. ಫೈಟ್ ಮಾಡಂಗಿದ್ರೆ ಯಾಕೆ ಓಡ್ತಾ ಇದ್ದೀರಾ? ಸ್ವಲ್ಪ ಸ್ಪೀಡ್ ಬಟ್ಟು. ಬಟ್ ಗಾಳಿ ಮತ್ತೆ ಭೂಮಿ ಆಯ್ತು ಕಣ. ಈಗ ನೀರಿಂದ ಹೋಗ್ಬೇಕು ನಾವು. ಓಕೆ ನಡಿ, ಈಗ ನೀರು ನೋಡ್ಕಣ. ಬಟ್ ಅಲ್ಲೋಡ ಸಮುದ್ರ. ಮತ್ತೆ ನಡಿಯೋ, ಯಾಕೆ ಲೇಟ್ ಮಾಡೋದು? ಇನ್ನೊಂದು ವಿಷಯ ಏನಂದ್ರೆ ನಾವು ಎಷ್ಟು ಆಳದಲ್ಲಿದ್ದೀವಿ ಅಂತ ನಮಗೆ ಗೊತ್ತಾಗ್ತಿಲ್ಲ ಕಣ. ಮೇಲ್ಗಡೆ ಹೋಗೋಷ್ಟರಲ್ಲಿ ಉಸಿರು ಇರುತ್ತೋ ಇಲ್ವೋ ನಮಗೆ. ಪತ್ಲು, ನಾವೇ ಎದುರ್ಕೊಂಡ್ರೆ ಹೆಂಗೆ ಹೇಳೋ? ನಡಿ, ಫುರ್ಫುರಿಗೋಸ್ಕರ ನಾವು ಏನು ಬೇಕಾದರೂ ಮಾಡೋಣ. ಹಾಂ ಗಾಡಿಯಾ ಮರ್ತ್ಬಿಟ್ಟಿಯೋ, ಡಾಕ್ಟ್ರನ್ನ ಹೇಳಿದ್ದು ನಾವು ಟೆಲಿಪತಿಲೂ ಮಾತಾಡ್ಬೋದು ಅಂತ ಹೇಳಿದ್ರಲ್ಲ. ಸಾರಿ ಪತ್ಲು, ಈಗ ಉಸಿರು ಹೇಳ್ಕೊಳ್ಳೋದಕ್ಕೂ ಬಹಳ ಕಷ್ಟ ಆಗ್ತಾ ಇದೆ ಕಣೋ. ಇನ್ನು ಸ್ವಲ್ಪ ಹೊತ್ತು ಹಿಡ್ಕೊಂಡಿರೋ, ಜ್ಞಾಪಕ ಇಟ್ಕೋ. ಕಷ್ಟ ಅಂತ ಹೆದರ್ಕೊಳ್ಳೋದು ಮೋಟು ಪತ್ಲು ಡಿಕ್ಷನರಿಲೇ ಇಲ್ಲ ಕಣ. ಪತ್ಲು, ನಾನು ಖಂಡಿತ ಸೋಲಪ್ಕೊಳ್ಳಲ್ಲ ಕಣೋ. ಆದ್ರೆ ಗಾಲಿ ಹೊಟ್ಟೆಲ್ಲ ತಲೆ ಓಡಲ್ಲ ಕಣೋ. ಏನಾದರೂ ಐಡಿಯಾ ಕೊಡೋ, ಏನಾದರೂ ಯೋಚಿಸ ಬೇಗ. ಐಡಿಯಾ ಮರ್ತ್ಬಿಟ್ಟೇನ ಬಟ್ಟು. ಡಾಕ್ಟ್ರನ್ನ ಏನು ಹೇಳಿದ್ರು ಅಂತ, ನಾವು ಏನೇ ಯೋಚನೆ ಮಾಡಿದ್ರು ಅದಾಗ್ಬಿಡುತ್ತೆ ಅಂತ. ಓಕೆ, ಈಗ ಸ್ಪೀಡಾಗಿ ಹೋಗ್ಬೇಕು. 1 2 3. ಬಟ್ 4ನೇ ಎಲಿಮೆಂಟು ಆಕಾಶವು ಮುಗಿದೈತೆ ಕಣ. ಈಗ ಒಂದೇ ಒಂದು ಎಲಿಮೆಂಟ್ ಬಾಕಿ ಇದೆ, ಫೈರ್. ನಿಂತ್ಕೊಳ್ಳಿ. ನಿಮ್ಗೆ ಧೈರ್ಯ ಇದ್ರೆ ನಮ್ ಜೊತೆ ಫೇಸ್ ಮಾಡಿ. ಬ್ಯಾಂಕೇಣ, ಈಗ ತಾನೇ ನಾವು ಹಾರೋದಕ್ಕೆ ಶುರು ಮಾಡಿದೀವಿ. ಸ್ವಲ್ಪ ಟೈಮ್ ಕೊಡ್ತೀಯಾ? ನಾವು ಖಂಡಿತ ನಿಂತ್ಕೋತೀವಿ. Go to Allada burning planet. Let's go to the burning planet. Ready? ಬಾ. ಮೋಟು, ನಾವು ಬರ್ನಿಂಗ್ ಪ್ಲಾನೆಟ್ ಹತ್ತತ್ರ ಇದೀವಿ ಕಣ. ನಮ್ಮ ಸೂಟ್ಗೆ ಏನಾದರೂ ಬೆಂಕಿ ಹತ್ಕೊಂಡ್ಬಿಟ್ರೆ ನಾವು ಸುಟ್ಟೋಗ್ಬಿಡ್ತೀವಿ ಕಣ. ಅರೆ, ನಾವು ಸತ್ತೋಗ್ಬಿಟ್ರೆ ನಂತು ನಮ್ಮ ಜೊತೆ 3 ಜನದ ಕಥೆನೂ ಮುಗ್ದೋಗ್ಬಿಡುತ್ತಲ್ಲೋ. ಅವಾಗ ಫುರ್ಫುರಿ ನಗರದ ಜೊತೆಗೆ ಇಡೀ ಜಗತ್ತು ಸ್ವತಂತ್ರವಾಗಿರುತ್ತೆ ಕಣ, ನೆಮ್ಮದಿಯಾಗಿರುತ್ತೆ. ಹಾ, ಮೋಟು ಪತ್ಲು ಬರ್ನಿಂಗ್ ಪ್ಲಾನೆಟ್ ಒಳಗಡೆ ಹೋಗ್ತಾ ಇದ್ದಾರೆ. ಬ್ಯಾಂಕಿ, ನಮಗ್ ತೊಂದರೆ ಆಗ್ಬೋದು. ನಾವು ಸೂಪರ್ ಹೀರೋಗಳಿದ್ದೀವಿ. ಬೆಂಕಿ ಅವ್ರಿಗೇನು ಮಾಡ್ಲಿಲ್ಲ ಅಂದ್ರೆ ನಮ್ಗೇನ್ ಮಾಡುತ್ತೆ? ಬನ್ನಿ ಹೋಗೋಣ. ಎಲ್ಲಿ
ಮಾಯ ಆಗೋದ್ರು ಅವರಿಬ್ರು. ಎಲ್ಲೋಗ್ಬಿಟ್ರಿ ಮೋಟು ಪತ್ಲು. ಅನ್ಸುತ್ತೆ ಈ ಪ್ಲಾನೆಟ್ ಅವ್ರನ್ನ ಸುಟ್ಬಿಡ್ತು ಅಂತ. ನಮ್ಮನ್ನ ಮಿಸ್ ಮಾಡ್ಕೊಳ್ಳ ತಾನೇ ಪ್ಯಾಂಕಿ ಅಣ್ಣ. ನಿಲ್ಲು ಪ್ಯಾಂಕಿ, ನಾನ್ ತೋರಿಸ್ತೀನಿ ಏನಂತ. ಏನಾಯ್ತು ಪ್ಯಾಂಕಿ? ಏನಾಯ್ತು? ನಿನ್ ಕಣ್ಣಿಗೇನೋ ಕಸ ಬಿದ್ದಿರ್ಬೇಕು ಅನ್ಸುತ್ತೆ. ಸ್ವಲ್ಪ ಒಳ್ಳೆ ಐ ಡ್ರಾಪ್ಸ್ ಹಾಕೋ, ಕಣ್ಣು ಚೆನ್ನಾಗಿ ಕಾಣಿಸುತ್ತೆ. ಮೋಟು, ಏನ್ ತಮಾಷೆ ಮಾಡ್ತಿದ್ಯಾ? ನಿನಗ್ ಪಾಠ ಕಲಿಸ್ತೀನಿ ನಾನು. ಯಾ ಹಾ. ಹೀಗಾಗೋಕ್ ಸಾಧ್ಯ ಇಲ್ಲ. ನೀನ್ ಬೆಳೆದೇ ಹೋದ್ರು ನಿನ್ ಜಡೆ ಮಾತ್ರ ಸಖತ್ತಾಗಿ ಬೆಳೀತಾ ಇದೆ. ಬೆಳಿಲಿ ಬುದ್ಧಿ ಅಂತೂ ಬೆಳಿಲಿಲ್ಲ. ನಿಮ್ಮಿಬ್ಬರದು ಪವರ್ಗೆ ಏನಾಗಿದೆ ಗೊತ್ತಾಗ್ತಿಲ್ಲ. ನಿಮ್ಗೆ ಏನ್ ಅನಿಸ್ತು? ನಾವಿಬ್ರು ಎದ್ರಕೊಂಡು ಹೋಗ್ತಾ ಇದೀವಿ ತಾನೆ? ನಾವು ನಿಮ್ಮನ್ನ ಎಲ್ಲೆಲ್ಲಿ ಕರ್ಕೊಂಡೋಗಿ ನೆನಪಿದ್ಯಾ? ಏರ್ ವಾಟರ್ ಸ್ಪೇಸ್ ಫೈರ್. ಸೂಪರ್ ಹೀರೋ ಏನಾಯ್ತು? ಇದೆಲ್ಲ ಏನಾಯ್ತು? ಹೆಂಗಾಯ್ತು? ಯಾವಾಗಾಯ್ತು? ಯಾಕಾಯ್ತು? ಇವಾಗ ನಾನು ಹುಚ್ಚಾಗಿ ಹೋಗ್ತೀನಿ. ಇನ್ಯಾವಾಗ ನಾನು ಜಾನ್ ದ ಡಾನ್ ಆಗೋದು? ಪಿಂಕಿ ಪಂಕಿ ಹೊಡೆದಾಡ ಕಡೆನಾ? ಇಲ್ಲ ಇಲ್ಲ ಇಲ್ವೇ ಇಲ್ಲ. ನಮ್ಮ ಸೂಪರ್ ಪವರ್ಸ್ ಇರ್ಬೇಕಾದ್ರೆ ನಿಮ್ಮ ಹತ್ರ ಗೆಲ್ಲಕ್ಕಾಗ್ಲಿಲ್ಲ. ಈಗ ಪವರ್ಸ್ ಇಲ್ದೇನೆ ಹೇಗ್ ಗೆಲ್ತೀವಿ ನಾವು? ಶರಣಾಗ್ಬಿಡೋಣ ಗಾಯ್ಸ್. ನಮ್ ಕತೆ ಮುಗೀತು. ಮೋಟು, ನಾನ್ ನಿಮ್ಗೆ ಸರೆಂಡರ್ ಆಗಿದ್ದೀವಿ. ನಿಜವಾಗ್ಲೂ ಅಸಲಿ ಸೂಪರ್ ಹೀರೋಗಳಿದ್ದೀರಿ. ಸ್ಟಾಪ್ ಇಲ್ಲ ನೀವು ಫ್ಲೋ. 5 ಎಲಿಮೆಂಟ್ಸ್ ನೋಡಿದ್ದಾಯ್ತಲ್ಲ, ಈಗ 6th ಎಲಿಮೆಂಟ್ ಜೈಲ್ ನೋಡೋ ಸಮಯ ನಿಮಗ್ ಬಂದಾಯ್ತು. ಕಂಗ್ರ್ಯಾಚುಲೇಷನ್ಸ್. ಮೋಟು ಪತ್ಲು ಕೇವಲ ಭಾರತ ಮಾತ್ರ ಅಲ್ಲ, ಇಡೀ ಪ್ರಪಂಚನೇ ಕಾಪಾಡಿದರೆ ಆ ಸೂಪರ್ ವಿಲನ್ಸ್ ಕೈಯಿಂದ. ನನಗೆ ಹೆಮ್ಮೆ ಇದೆ ಮೋಟು ಪತ್ಲುನಂತಹ ಹೆಮ್ಮೆಯ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಇರೋದಕ್ಕೆ. ಇವರಿಬ್ಬರಿಗೂ ನಿಮ್ಮೆಲ್ಲರ ಪರವಾಗಿ ಇವರಿಗೆ ಸನ್ಮಾನಿಸಬೇಕು ಅಂತ ಅನ್ಕೊಳ್ತಾ ಇದ್ದೇನೆ. ನಿಜ, ನಾವು ಇಬ್ರು ಸೇರ್ಕೊಂಡು ಸೂಪರ್ ವಿಲನ್ಗಳನ್ನ ಸೋಲ್ಸಿದೀವಿ. ಈ ಗೆಲುವು ನಮಗ್ ಮಾತ್ರ ಸೇರಿದ್ದಲ್ಲ, ನಮ್ಮ ಡಾಕ್ಟರ್ ಜಟ್ಕಣ್ಣ, ಗಸೀಟಾರಾಮ್ ಮತ್ತೆ ಚಿಂಗಮ್ ಸರ್ ನಮ್ಗೆ ಹೆಲ್ಪ್ ಮಾಡಿದಕ್ಕೆ ಸಿಕ್ಕಿದ್ದು. ಒಂದು ಕೆಲಸ ಮಾಡಿ ಸರ್, ನೀವು ನಮ್ಮ ಸ್ನೇಹಿತರನ್ನು ಸ್ಟೇಜ್ ಮೇಲೆ ಕರೆಸಿ ಅವ್ರಿಗೂ ನಮ್ಮ ಜೊತೆ ಅಭಿನಂದಿಸಿ ಸರ್. ಆಗ್ಲಿ ಚೆನ್ನಾಗಿರಿ ಸರ್, ಪ್ಲೀಸ್ ಸರ್. ವಾವ್ ಮೋಟು ಪತ್ಲು, ನೀವು ನಿಜವಾಗ್ಲೂ ಸಾಧಕರೇ. ಬನ್ನಿ. Watch India's largest kids library only on Jio Hotstar. Download the app now.